ನಾನು ನನ್ನ ಗಂಡ ಮದ್ವೆಗಿನ ಮುಂಚೆ ಗೋವಾಗೆ ಹೋಗಿದ್ವಿ ಅಂದ್ರೆ ಬರೀ ಡಬಲ್ ಮೀನಿಂಗ್ ಕಮೆಂಟ್ಸೇ ಆಗೋಯ್ತು. ಕಮೆಂಟ್ಸ್ ಇಂದ ನನ್ಗೇನ್ ಬೇಜಾರಿಲ್ಲ, ಬಿಕಾಸ್ ಕಾಮನ್ ಆಗಿ ಎಲ್ಲಾರ ತಲೆಯಲ್ಲಿ ಬರೋದೇ ಯೋಚನೆಗಳದು. ನನ್ನ ಹಸ್ಬೆಂಡ್ ಅಂದ್ರೆ ಅವಾಗ ನನ್ನ ಫ್ಯಾನ್ ಗೋವಾಗೆ ಹೋಗೋಕಿನ ಮುಂಚೆ ನಾವು ಗೋಕರ್ಣದಲ್ಲಿ ಸ್ಟಾಪ್ ಮಾಡಿದ್ವಿ. ಒನ್ ನೈಟ್ ಅಲ್ಲೇ ಸ್ಟೇ ಆಗಿ ಅಲ್ಲಿ ದಿಢೀರ್ ಅಂತ ಸ್ಟಾಪ್ ಮಾಡಿ ಇಮಿಡಿಯೇಟ್ ಆಗಿ ಬುಕ್ ಮಾಡಿದ್ದು. ಅದು ನ್ಯೂ ಇಯರ್ ಟೈಮ್ ಬೇರೆ, ಆಬ್ವಿಯಸ್ಲಿ ಚೆನ್ನಾಗಿರೋ ಹೋಟೆಲ್ ಸಿಕ್ಕಿರ್ಲಿಲ್ಲ. ಆನ್ಲೈನ್ ಅಲ್ಲಿ ನೋಡಕ್ ಸಖತ್ತಾಗಿತ್ತು ಹೋಟೆಲ್, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಗೋಡೆ ಮೇಲೆಲ್ಲ ಕಪ್ಪೆ ಓಡಾಡ್ತಾ ಇತ್ತು. ರೆಸಾರ್ಟ್ ಅನ್ಕೊಂಡ್ ಹೋದ್ವಿ, ಅದ್ ರೆಸಾರ್ಟ್ ಏನೇ ಆದ್ರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ನಿಮ್ಗೆ ಗೊತ್ತು ನಮ್ ದಿಢೀರ್ ಅಂತ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಹೋಗೋದಿದ್ದು ಅಂತ. ಸೊ ನಾನು ಕಂಪ್ಲೀಟ್ ನನ್ನ ಹಸ್ಬೆಂಡ್ ನ ಡೌಟ್ ಪಡ್ತಾ ಇದ್ದೆ, ಅವ್ರು ನನ್ನ ಡೌಟ್ ಪಡ್ತಾ ಇದ್ರು. ಇದ್ರ ಮಧ್ಯೆ ಏನೇನೋ ನಡೆಯೋಕೆಲ್ಲ ಚಾನ್ಸ್ ಇರ್ಲಿಲ್ಲ. ಫುಲ್ ಟಯರ್ಡ್ ಆಗಿದ್ವಿ, ಲೇಟ್ ನೈಟ್ ರೀಚ್ ಆದ್ವಿ. ನಾನೇನೋ ಕಾರಲ್ಲಿ ಆರಾಮಾಗಿ ಕುತ್ಕೊಂಡ್ ಬಂದೆ, ಗಾಡಿ ಓಡಿಸಿದವ್ರಲ್ವಾ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಲೈಟ್ ಆಗಿ ಅವ್ರ ಕಾಲಲ್ಲಿ ಸ್ವೆಲ್ಲಿಂಗ್ ನೋಡಿದೆ, ನನ್ನ ಪಾಪ ಹುಡುಗ ಅಂತ ಅನಿಸ್ತು. ಅದಕ್ಕೆ ಅವ್ರ ಕಾಲ್ಗೆ ಫುಲ್ ಲೋಷನ್ ಎಲ್ಲ ಹಚ್ಕೊಟ್ಟೆ. ಕಪ್ಪೆ ವಿಷಯಕ್ಕೂ ಅಷ್ಟೇ ನಾನು ಏನು ಮಾತಾಡ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡೆ. ಅವ್ರು ಸಪರೇಟ್ ಆಗಿ ಕೌಚ್ ಮೇಲೆ ಮಲ್ಕೊಂಡ್ರು, ನಾನು ಬೆಡ್ ಮೇಲೆ ಮಲ್ಕೊಂಡೆ. ಆಗ್ಲೇ ಡಿಸೈಡ್ ಮಾಡ್ಕೊಂಡ್ರು ಇವಳು ಇವಾಗಲೇ ಇಷ್ಟು ಕೇರ್ ಮಾಡ್ತಾಳೆ ಅಂದ್ರೆ ಮದುವೆ ಆದ್ಮೇಲೆ ಚೆನ್ನಾಗಿ ನೋಡ್ಕೊತಾಳೆ ಅಂತ. ನಾನೇನೋ ನನ್ನ ಫಿಯಾನ್ಸಿ ಮನ್ಸ್ನ ಗೆದ್ಬಿಟ್ಟೆ, ನನ್ನ ಫಿಯಾನ್ಸಿ ನನ್ನ ಮನ್ಸ್ ಹೇಗೆ ಗೆದ್ರು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಹಾಗೆ ನಾನು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.